ಸಾಲುಗಟ್ಟಿ ನಿಂತಿರುವ ಮೂಟೆ ತುಂಬಿದ ಲಾರಿಗಳು ಕಳೆದ ಒಂದು ವಾರದಿಂದ ಕಾದರೂ ಮೂಟೆ ಇಳಿಸಲು ಸಾಧ್ಯವಾಗದ ಸ್ಥಿತಿ. ಬೆಳೆದ ಬೆಳೆ ಎಲ್ಲಿ ನಾಶವಾಗಲಿದೆಯೋ ಎಂಬ ಆತಂಕ. ಇವೆಲ್ಲವೂ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಹೊರವಲಯದ ಜಡಲತಿಮ್ಮನಹಳ್ಳಿ ಕ್ರಾಸ್ನಲ್ಲಿರುವ ನಂದಿ ಕೋಲ್ಡ್ ಸ್ಟೋರೇಜ್ನಲ್ಲಿ. ಪ್ರಸ್ತುತ ಆಲೂಗಡ್ಡೆ ಸೀಸನ್ ಆರಂಭವಾಗಿದ್ದು ರೈತರು ತಾವು ಬೆಳೆದಿರುವ ಆಲೂಗಡ್ಡೆ ಫಸಲನ್ನ ತೆಗೆಯುತ್ತಿದ್ದಾರೆ. ಆದರೆ ಪ್ರಸ್ತುತ ಬೆಲೆ ಕಡಿಮೆ ಇರುವ ಕಾರಣ ಬೆಳೆದಿರುವ ಆಲೂಗಡ್ಡೆಯನ್ನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡೋಣವೆಂದರೆ ಅಲ್ಲಿನ ಸ್ಥಿತಿ ದೇವರಿಗೆ ಪ್ರೀತಿ. ಹೌದು, ಕಳೆದ ಒಂದು ವಾರದ ಹಿಂದೆ ನಂದಿ ಕೋಲ್ಡ್ ಸ್ಟೋರೇಜ್ ತೆಗೆಯಲಾಗಿದೆ. ಆದರೆ ಕೋಲ್ಡ್ ಸ್ಟೋರೇಜ್ ತೆರೆಯಲಾಗಿದೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಬೆಳೆದಿರುವ ಆಲೂಗಡ್ಡೆಯನ್ನ ಶೀತಲೀಕರಣ ಘಟಕದಲ್ಲಿಡಲು ರೈತರು ವಾಹನಗಳಲ್ಲಿ ಆಲೂಗಡ್ಡೆ ಮೂಟೆಗಳನ್ನು ತುಂಬಿಕೊಂಡು ಕೋಲ್ಡ್ ಸ್ಟೋರೇಜ್ನತ್ತ ಬರುತ್ತಿದ್ದಾರೆ. ಆದರೆ ಇಲ್ಲಿ ಪ್ರತಿನಿತ್ಯ ಇಂತಿಷ್ಟೇ ಮೂಟೆಗಳನ್ನು ತುಂಬಲು ಸಾಧ್ಯವಿದ್ದು ಉಳಿದ ಮೂಟೆ ತುಂಬಿದ ವಾಹನಗಳು ಹೊರಗೆ ಬಿಸಿಲಿನಲ್ಲಿಯೇ ನಿಲ್ಲಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಬಾಗೇಪಲ್ಲಿ ತಾಲೂಕಿನ ಆಲೂಗಡ್ಡೆ ಬೆಳೆದಿರುವ ರೈತ ಕೃಷ್ಣಪ್ಪ ಎಂಬುವರು ಕಳೆದ 7 ದಿನಗಳ ಹಿಂದೆ 2700 ಆಲೂಗಡ್ಡೆ ಮೂಟೆಗಳನ್ನು ತುಂಬಿಕೊಂಡು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲು ತಂದಿದ್ದಾರೆ. ಆದರೆ 7 ದಿನಗಳಲ್ಲಿ ಅವರು ಕೋಲ್ಡ್ ಸ್ಟೋರೇಜ್ ಸೇರಿಸಿದ ಆಲೂಗಡ್ಡೆ ಮೂಟೆಗಳ ಸಂಖ್ಯೆ ಕೇವಲ 1200 ಮೂಟೆ ಮಾತ್ರ. ಉಳಿದ 1500 ಮೂಟೆಗಳು ವಾಹನಗಳಲ್ಲಿಯೇ ಇದ್ದು ಆಲೂಗಡ್ಡೆ ಮೂಟೆಗಳನ್ನು ತುಂಬಿರುವ ವಾಹನಗಳನ್ನು ಬಿಸಿಲಿನಲ್ಲಿಯೇ ನಿಲ್ಲಿಸಲಾಗಿದೆ. ಅತಿಯಾದ ಬಿಸಿಲಿಗೆ ಆಲೂಗಡ್ಡೆ ಹಾಳಾಗುತ್ತದೆ ಎಂಬ ಆತಂಕ ರೈತರನ್ನ ಕಾಡುತ್ತಿದ್ದು ಇದಕ್ಕೆ ಪರಿಹಾರ ಹುಡುಕುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. 7 ದಿನಗಳ ಕಾಲ ಆಲೂಗಡ್ಡೆ ಮೂಟೆಗಳು ಬಿಸಿಲಿನಲ್ಲಿಯೇ ಒಣಗಿದ್ರೆ ಗಡ್ಡೆಗಳು ಕೆಟ್ಟು ಹೋಗಿ ರೈತರು ತೀವ್ರ ನಷ್ಟ ಅನುಭವಿಸುವಂತಾಗಿದೆ ಎಂದು ರೈತ ಕೃಷ್ಣಪ್ಪ ಆತಂಕ ವ್ಯಕ್ತಪಡಿಸಿದ್ದಾರೆ. ಸ್ವಂತ ಬೆಳೆದಿದ್ದ ಆಲೂಗಡ್ಡೆಯನ್ನು ಸ್ಟೋರ್ ಮಾಡೋಣ ಅಂತ ತಗೊಂಬಂದು 7 ದಿವಸ ಆಯ್ತಾ ಲೋಡ್ ಮಾಡಿ ಇಲ್ಲಿ ಕಳಿಸಿ 7 ದಿವಸ ಗಾಡಿನಲ್ಲಿದ್ದರೆ ಇರೋ ಆಲೂಗಡ್ಡೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ನಾವು 7 ದಿವಸ ಅಂದರೆ ಆ ಗಾಡಿನಾಗಿರೋ ಆಲೂಗಡ್ಡೆ ಎಷ್ಟೊಂದು ಡ್ಯಾಮೇಜ್ ಆಗ್ತದೆ. ಇಲ್ಲಿ ಡಿಸ್ಟಿಕ್ನಿಂದ ಎಲ್ಲ ರೈತರು ಇಲ್ಲಿ ಸ್ಟೋರ್ ಮಾಡೋಣ ತಗೊಂಡು ಬಂದಿರ್ತಾರೆ. ಪಾಪ 7 ದಿವಸ ಗಾಡಿನಲ್ಲಿ ನಿಂತ್ಕೊಂಡು ಮತ್ತೆ ಒಳಗಡೆ ಸ್ಟೋರ್ ಮಾಡಿದ್ರೂ ಗಡ್ಡೆ ಎಲ್ಲ ಮೆತು ಬಂದು ಎಲ್ಲ ರೈತರು ಅನ್ಯಾಯವಾಗಿ ಹೋಗ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸರ್ಕಾರ ಏನಿದೆಯೋ ಸರ್ಕಾರನ ಸ್ವಲ್ಪ ಎಚ್ಚರಿಕೆ ಎತ್ಕೊಂಡು ಇಲ್ಲಿ ಸ್ಟೋರೇಜ್ ಹತ್ರ ಆಗ್ತಾ ಇರೋ ಪ್ರಾಬ್ಲಮ್ಗಳನ್ನ ಅವರು ಕ್ರಿಯೇಟ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್. ನಾವು ಅಲ್ಲದೆ ಮೂಟೆ ತುಂಬಿಕೊಂಡು ಬಂದಿರುವ ವಾಹನಗಳಿಗೆ ಪ್ರತಿನಿತ್ಯ 2000 ರೂಪಾಯಿ ಬಾಡಿಗೆ ಪಾವತಿಸಬೇಕಿದೆ. ಹಾಗಾಗಿ ಈವರೆಗೆ ಪ್ರತಿ ವಾಹನಕ್ಕೆ 20,000 ವೆಚ್ಚವಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಈ ಕೋಲ್ಡ್ ಸ್ಟೋರೇಜ್ಗೆ ಸಂಬಂಧಿಸಿದ ಅಧಿಕಾರಿಗಳು ರೈತರು ಮೂಟೆಗಳನ್ನು ತುಂಬಿಕೊಂಡು ಬರುವ ವಾಹನಗಳನ್ನು ನಿಲ್ಲಿಸಲು ನೆರಳಿನ ವ್ಯವಸ್ಥೆಯನ್ನು ಮಾಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಕೇವಲ 100 ವಾಹನ ನಿಲ್ಲಿಸುವಷ್ಟು ನೆರಳಿನ ಜಾಗವಿದ್ದು ಉಳಿದ ವಾಹನಗಳು ವಾರಕ್ಕೂ ಹೆಚ್ಚು ಕಾಲದಿಂದ ಬಿಸಿಲಿನಲ್ಲಿಯೇ ಒಣಗುತ್ತಿವೆ. ಹೀಗೆ ಬೇಜವಾಬ್ದಾರಿಯಾಗಿ ನಡೆದುಕೊಳ್ಳುತ್ತಿರುವ ಅಧಿಕಾರಿಗಳು ಮೊದಲೇ ರೈತರಿಗೆ ಜಾಗೃತಿ ಮೂಡಿಸಿ ಇನ್ನೂ 1 ವಾರದ ನಂತರ ಆಲೂಗಡ್ಡೆ ತರುವಂತೆ ಯಾಕೆ ಹೇಳಲಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ನಂದು ಇವಾಗ 2700 ಮೂಟೆ ನಾನು ತಗೊಂಡ್ಬಂದಿದ್ದೀನಿ. 3 ಗಾಡಿ 1200 ಮೂಟೆ ಅನ್ಲೋಡ್ ಆಗಿದೆ. ಇನ್ನು 1500 ಮೂಟೆ ಗಾಡಿಗಳಲ್ಲಿ ನಿಂತ್ಕೊಂಡಿದೆ ಸರ್. ಇಲ್ಲಿ 120 ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್ ಒಂದು ಮೂಟೆಗೆ. 120 ರೂಪಾಯಿ ಸ್ಟೋರೇಜ್ ಬಾಡಿಗೆ ಮತ್ತು 2 ರೂಪಾಯಿ ಅವ್ರ ಅನ್ಲೋಡಿಂಗ್ ಚಾರ್ಜಸ್ಸು ಮತ್ತು ಬಂದು ಒಂದು ಟೆಂಪೋದವ್ರಿಗೆ ಬಂದು ನಾವು 10,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದು ಅಂಥದ್ದು ಇವಾಗ 7 ದಿವಸ ಆಲ್ಟ್ ಮಾಡಿದ್ದಕ್ಕೆ ಡೈಲಿ ಒಂದು ಗಾಡಿಗೆ 2,000 ರೂಪಾಯಿ ಹಂಗೆ ಅದು 120 ಸರ್ 110 ತೊಗೊಳ್ತಾ ಇರೋದು. ಹಾಂ, ಹಾಲ್ಟಿಂಗ್ ಚಾರ್ಜು ಅದು ಬಂದು ನಮಗೆ ಒಂದು 14,000 ರೂಪಾಯಿ ಒಂದು ಗಾಡಿಗೆ
ಆಲ್ಟಿಂಗ್ ಚಾರ್ಜ್ 14,000 ರೂಪಾಯಿ ಪ್ಲಸ್ 10,000 ರೂಪಾಯಿ ಬಾಡಿಗೆ 24,000 ರೂಪಾಯಿ ಒಂದು ಗಾಡಿಗೆ ಚಾರ್ಜ್ ಆಗ್ತಾ ಇದೆ ಸರ್. ಸ್ಟೋರೇಜಲ್ಲಿ ನಾವು 3 ರಿಂದ 4 ತಿಂಗಳು ಇಕ್ತೀವಿ ಸರ್. ಇಲ್ಲಿ ಏನು ಡ್ಯಾಮೇಜ್ ಏನು ಬರಲ್ಲ. ಈ ಸಲ ಡ್ಯಾಮೇಜ್ ಬರ್ಬೋದು ಅಂತ ಅನಿಸಿಕೆ ಇದೆ ಸರ್. 7 ದಿವಸ ಗಾಡಿನಾಗಿದ್ದು ಆಲೂಗಡ್ಡೆ ಎಷ್ಟೊಂದು ಕೆಟ್ಟೋಗಿರುತ್ತದೋ ಅರ್ಥ ಆಗ್ತಾ ಇಲ್ಲ ಸರ್. ಬಿಸಿಲಲ್ಲಿ ಇದ್ದೇನೆ ಸರ್ ಕೆಟ್ಟೋಗೋದು. ಯಾವುದೋ ಒಂದು 10 ಗಾಡಿ ಮಾತ್ರ ಇಲ್ಲಿ ನೆರಳಲ್ಲಿ ಹಾಕೋದಕ್ಕೆ ಜಾಗ ಇದೆ. ಇಷ್ಟೊಂದು ಸ್ಟೋರ್ ಮೇಂಟೈನ್ ಮಾಡೋರು ಒಂದು 50 ಗಾಡಿ ಬಂದರೆ ಅದಕ್ಕೆ ನಿಂತ್ಕೊಳ್ಳೋಕೆ ಜಾಗ ಬೇರೆ ಇಲ್ಲ. ಅದಕ್ಕಾದರೂ ಒಂದು ನೆರಳಿಗೆ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಅದನ್ನು ಅನುಕೂಲನೂ ಮಾಡಿಲ್ಲ ರೈತರಿಗೆ. ಇಲ್ಲಿ ಗಾಡಿಗಳೇನು ತರ್ಸ್ಕೊಂಡ್ಬಿಡ್ತಾರೆ ಇವರು ನಮ್ಮ ಸ್ಟೋರ್ ತುಂಬಲಿ ಅಂತ. ಒಂದು 10-15 ಗಾಡಿ ಇಲ್ಲಿ ಒಳಗಡೆ ಹಾಕ್ಬೋದು. ಮಿಕ್ಕಿದ್ದೆಲ್ಲ ಬಿಸಿಲಲ್ಲಿ ಒಣಗೋದೆ. ಕೋಲ್ಡ್ ಸ್ಟೋರೇಜ್ ಆರಂಭವಾಗಿದೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ರೈತರು ತಾವು ಬೆಳೆದ ಆಲೂಗಡ್ಡೆಯನ್ನ ವಾಹನಗಳಲ್ಲಿ ತುಂಬಿಕೊಂಡು ಬರುತ್ತಿದ್ದು, ಒಂದು ದಿನಕ್ಕೆ ಕೇವಲ 3,000 ಮೂಟೆ ಮಾತ್ರ ಅನ್ಲೋಡ್ ಮಾಡಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲು ಸಾಧ್ಯವಾಗಲಿದೆ. ಹಾಗಾಗಿ ಸಮಸ್ಯೆ ತಲೆದೂರಿದ್ದು ಆಲೂಗಡ್ಡೆ ತರುತ್ತಿರುವ ರೈತರಿಗೆ ಮಾಹಿತಿ ನೀಡಿ ನಿಧಾನವಾಗಿ ತರುವಂತೆ ಜಾಗೃತಿ ಮೂಡಿಸುವ ಕನಿಷ್ಠ ಕೆಲಸವನ್ನು ಅಧಿಕಾರಿಗಳು ಮಾಡದೆ ರೈತರು ಕಷ್ಟಪಡುತ್ತಿದ್ರೆ ಅಧಿಕಾರಿಗಳು ತಮಾಷೆ ನೋಡುತ್ತಿದ್ದಾರೆ. ಇನ್ನು ಕೋಲ್ಡ್ ಸ್ಟೋರೇಜ್ ನಿರ್ವಾಹಕ ಪ್ರಕಾಶ್ ಮಾತನಾಡಿ, ಚಿಕ್ಕಬಳ್ಳಾಪುರ ನಂದಿ ಕೋಲ್ಡ್ ಸ್ಟೋರೇಜ್ನಲ್ಲಿ 2 ಲಕ್ಷ ಮೂಟೆ ಇಡುವ ಸಾಮರ್ಥ್ಯ ಹೊಂದಿದೆ. ಹಾಗಾಗಿ ಜಿಲ್ಲೆಯ ಎಲ್ಲಾ ರೈತರ ಆಲೂಗಡ್ಡೆ ಇಡಲು ಸಾಧ್ಯತೆ ಇದೆ. ಆದರೆ ದಿನಕ್ಕೆ 3,000 ಮೂಟೆ ಮಾತ್ರ ಒಳಗಿಡಲು ಸಾಧ್ಯ. ಯಾಕೆಂದರೆ ಪ್ರತಿ ಬಾರಿ ಬಾಗಿಲು ತೆರೆದಾಗಲೂ ಉಷ್ಣಾಂಶದಲ್ಲಿ ಏರುಪೇರಾಗಲಿದೆ. ಇದರಿಂದ ಆಲೂಗಡ್ಡೆ ಕೆಡುತ್ತದೆ. ಪ್ರತಿ ಬಾರಿ ಬಾಗಿಲು ತೆಗೆದಾಗಲೂ ಒಳಗಿನ ಉಷ್ಣಾಂಶ ಹೆಚ್ಚಾಗಲಿದೆ. ಹಾಗಾಗಿ ರೈತರು ನಿಧಾನವಾಗಿ ತರಬೇಕು ಎಂದು ಮನವಿ ಮಾಡಿದ್ದಾರೆ. ರೈತರು ಆಲೂಗಡ್ಡೆ ಮೂಟೆಗಳನ್ನು ತಂದು ಬಿಸಿಲಿನಲ್ಲಿ ನಿಲ್ಲಿಸಿದರೆ ನಾವೇನು ಮಾಡಲು ಸಾಧ್ಯವಿಲ್ಲ. 24 ಗಂಟೆಯೂ ಉಷ್ಣಾಂಶ ಸಮಾನವಾಗಿಡಬೇಕು. ಮುಂದಿನ 1 ವಾರದ ಕಾಲ ಆಲೂಗಡ್ಡೆ ತರಬಾರದು. ವಾರದ ನಂತರ ಪ್ರತಿನಿತ್ಯ 10 ರಿಂದ 15 ವಾಹನ ತಂದರೆ ಇಲ್ಲಿ ಒಳಗಿಡಲು ಸರಿ ಹೋಗಲಿದೆ. ಒಂದೇ ಬಾರಿ 50 ರಿಂದ 100 ಲಾರಿ ತಂದರೆ ತೊಂದರೆಯಾಗಲಿದೆ. ಆರಂಭವಾದ ಕೂಡಲೇ 200 ಲಾರಿ ತಂದರೆ ನಾವು ಅನ್ಲೋಡ್ ಮಾಡುವುದು ಹೇಗೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ರೈತರು ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮ ಜಮೀನಿನಲ್ಲಿಯೇ ಆಲೂಗಡ್ಡೆಯನ್ನ ಇಟ್ಟುಕೊಂಡು ನಿಧಾನಕ್ಕೆ ತರಲಿ. 15 ದಿನಗಳಲ್ಲಿ ಯಾವಾಗ ತಂದರೂ ಜಾಗ ಸಿಗಲಿದೆ. ಎಷ್ಟು ತಂದರೂ ಜಾಗವಿದೆ ಎಂದು ಹೇಳಿದ್ದಾರೆ. ಇದೇ ಕೆಲಸವನ್ನ ಸಂಬಂಧಿಸಿದ ಅಧಿಕಾರಿಗಳು ಕೋಲ್ಡ್ ಸ್ಟೋರೇಜ್ ತೆರೆಯುವುದಕ್ಕೂ ಮೊದಲೇ ರೈತರಿಗೆ ಮಾಹಿತಿ ನೀಡಿದರೆ ಅವರು ನಿಧಾನವಾಗಿಯೇ ತರುತ್ತಿದ್ರ. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಆತುರವಾಗಿ ಬಂದಿರುವ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಲ್ಲಿ ನಂದಿ ಸ್ಟೋರೇಜ್ ಕೋಲ್ಡ್ ಕೆಪಾಸಿಟಿ 2 ಲಕ್ಷದಿಂದ 2,10,000 ಮೂಟೆಗಳಷ್ಟೇ ಒಳಗಡೆ ಇಡ್ಸೋಕ್ಕೆ ಸಾಧ್ಯ. ಒಂದು ದಿನಕ್ಕೆ 3 ರಿಂದ 4,000 ಮೂಟೆಗಳಷ್ಟೇ ಅನ್ಲೋಡ್ ಮಾಡಿ ಒಳಗಡೆ ತುಂಬೋಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಿಗೆ ಮಾಡಿದಾಗ ಬಿಸಿಲಲ್ಲಿ ನಿಂತಿದ್ದ ಆಲೂಗಡ್ಡೆ ಒಳಗಡೆ ಹಾಕಿದಾಗ ನಾವೇನು ಅದನ್ನು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಅಂತ ಮಾಡ್ತಿದ್ದೀವಲ್ಲ, ಆ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಟೆಂಪ್ರೇಚರ್ ಆಯಾ ದಿನದ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಸ್ಟೋರ್ ಮಾಡಿ ಪ್ರಯೋಜನ ಇಲ್ಲ. ಬಿಸಿ ಬರೋದು ಮತ್ತು ಇನ್ನು ಆಲೂಗಡ್ಡೆ ಡ್ಯಾಮೇಜ್ ಆಗೋ ಪರಿಸ್ಥಿತಿ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ನಾವೇನೂ ಮಾಡೋಕ್ಕಾಗಲ್ಲ. ಒಂದು ಸಾರಿ ಅನ್ಲೋಡ್ ಮೂಟೆ ಒಳಗಡೆ ಹಾಕಬೇಕು ಅಂದರೆ ಸ್ಟೋರ್ ಬಾಗಿಲು ತೆಗೆದಾಗ 10 ರಿಂದ 15 ಡಿಗ್ರಿ ಟೆಂಪ್ರೇಚರ್ ಡೌನ್ ಆಗುತ್ತೆ. ನಾವು 4 ರಿಂದ 5 ಡಿಗ್ರಿ ಟೆಂಪ್ರೇಚರ್ ಒಳಗಡೆ ಮೇಂಟೈನ್ ಮಾಡಬೇಕು. ಕೆಲವು ಸಾರಿ ಹೊರಗಡೆ ಬಿಸಿಲು ಹೆಚ್ಚಿರೋದ್ರಿಂದ ಆ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೂ 24 ಗಂಟೆ ಕಂಪ್ರೆಸರ್ಗಳು ಆನ್ ಮಾಡಿ ರೆಡಿಯಾಗೇ ಇಟ್ಕೊಂಡಿರ್ತೀವಿ. ಇದ್ರ ಮಧ್ಯೆ ರೈತರು ತೊಗೊಂಬರ್ಬೇಕು ಅಂತ ತೊಗೊಂಬಂದು ಬಿಸಿಲಲ್ಲಿ ನಿಲ್ಸ್ಕೊಂಡ್ರೆ ಅದು ಏನೇನೂ ಪ್ರಯೋಜನ ಇಲ್ಲ. ಆದ್ದರಿಂದ ರೈತರು ದಯವಿಟ್ಟು ಇನ್ನು 1 ವಾರದ ಕಾಲ ಹಿಂದಿಂದೇ ಲಾರಿಗಳು ತರೋದು ನಿಲ್ಲಿಸ್ಬಿಟ್ಟಿದ್ದೇನೆ. 1 ವಾರ ಬಿಟ್ಟು ನಿಧಾನಕ್ಕೆ ದಿನ 10 ಲಾರಿ 15 ಲಾರಿ ತೊಗೊಂಬರ್ಲಿ, ತೊಂದರೆ ಇಲ್ಲ. ಒಂದೇ ಸಾರಿ 50 ಲಾರಿ 60 ಲಾರಿ ತೊಗೊಂಬಂದು ನಿಲ್ಸಿದ್ರೆ ನಾವು ಇಲ್ಲೂ ಸ್ಟಾರ್ಟ್ ಮಾಡಿರೋದೇ 4 ರಿಂದ 5 ದಿನ ಆಗಿದೆ. 5 ದಿನದಲ್ಲಿ ಒಟ್ಟಿಗೆ 150-200 ಗಾಡಿ ತೊಗೊಂಬಂದರೆ ಅನ್ಲೋಡ್ ಮಾಡೋಕ್ಕೂ ಆಗಲ್ಲ, ರೈತರಿಗೂ ತೊಂದರೆ, ಇಲ್ಲಿ ಒಳಗಡೆ ಸ್ಟೋರ್ ಮಾಡೋಕ್ಕೂ ತೊಂದರೆ ಆಗುತ್ತೆ. ದಯವಿಟ್ಟು ಅದು ರೈತರು ಗಮನಿಸಬೇಕು. ಅಥವಾ ರೈತರಿಗೆ ತೊಂದರೆ ಆಗಬೇಕು ಅನ್ನೋ ಅಭಿಪ್ರಾಯದಲ್ಲಿ ಸ್ಟೋರ್ ಅಂತೂ ನಡೆಸ್ತಾ ಇಲ್ಲ. ಅಂಬರೀಷನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.